ಫ್ರೆಂಡ್ಸ್ ನಮಸ್ಕಾರ. ಸುಗುಣ ಜೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಗುಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರು ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ನಮ್ಮ ರೆಸಿಪಿ ಒಂದು ಲಂಚ್ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಹೀರೆಕಾಯಿ ಮಸ್ಕಾಯಿ ಹಾಗೆಯೇ ಬೆಂಡೆಕಾಯಿ ತವಾ ಫ್ರೈ. ಹಾಗಾದರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ದೊಡ್ಡ ಕಪ್ ಆಗುವಷ್ಟು ಹೀರೆಕಾಯನ್ನು ಸಿಪ್ಪೆ ತೆಗೆದು ತೊಳೆದು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮಸೂರು ದಾಲ್ ಒಂದು 3/4 ಕಪ್ ಆಗುವಷ್ಟು ತೊಳೆದು ಇಟ್ಕೊಂಡಿದ್ದೇನೆ. ಹಾಗೆಯೇ ಉಪ್ಪು, ಟೊಮೆಟೊವನ್ನು ಒಂದು ದೊಡ್ಡದ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ದೊಡ್ಡ ಟೊಮೆಟೊ, 2 ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೇನೆ. ತುಂಬ ಖಾರ ಇದೆ, ಹಾಗಾಗಿ ನೀವು ಖಾರಕ್ಕನುಸಾರವಾಗಿ ತೊಗೊಳ್ಬೋದು. ಒಂದು ದೊಡ್ಡ ಈರುಳ್ಳಿಯನ್ನು ನಾನು ದೊಡ್ಡ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಜೀರಿಗೆ 1 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೇನೆ. ಒಗ್ಗರಣೆಗೆ ಸಾಸಿವೆ, ಅರಶಿಣ ಅರ್ಧ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೇನೆ. 4ರಿಂದ 5 ಬೆಳ್ಳುಳ್ಳಿ ಹೆಸರುಗಳನ್ನು ಚಿಕ್ಕದಾಗಿ ತೊಗೊಂಡಿದ್ದೇನೆ. ಒಣಮೆಣಸು ಹಾಗೆಯೇ ಇಂಗು. ಹಾಗಾದರೆ ಕುಕ್ಕರನ್ನು ತೊಗೊಂಡಿದ್ದೇನೆ. ಇದಕ್ಕೆ ನಾವು ಕಾಯನ್ನು ಹೆಚ್ಚಿಟ್ಕೊಂಡಿದ್ವಿ, ಅದನ್ನು ಹಾಕ್ತಾಯಿದ್ದೇನೆ. ಟೊಮ್ಯಾಟೊ, ಮಸೂರು ದಾಲ್ ಏನು ತೊಗೊಂಡಿದ್ದೆ ಅದು ನೀವು ಯಾವ್ದು ಬೇಕೋ ಅದನ್ನು ತೊಗೊಳ್ಬೋದು. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಏನು ತೊಗೊಂಡಿದ್ರೆ ಹಾಕ್ತಾಯಿದ್ದೇನೆ. ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೇನೆ, ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು. ಅರಿಶಿಣ ಪುಡಿ ಏನು ತೊಗೊಂಡಿದ್ವಿ ಹಾಕ್ತಾಯಿದ್ದೇನೆ. ಸ್ವಲ್ಪ ನೀರನ್ನು ಹಾಕಿ, ಮುಳುಗುವಷ್ಟು ನೀರನ್ನು ಹಾಕಿ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಕುಕ್ಕರ್ 3 ವಿಷಲ್ ಆಗಲಿ. ಅಷ್ಟರಲ್ಲಿ ನಾವು ಬೆಂಡೆಕಾಯಿ ಫ್ರೈಗೆ ಏನೇನು ಬೇಕು ಅಂತೇಳಿ ನೋಡ್ಕೊಂಡು ಬರೋಣ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೇನೆ. 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ. ಹಾಗೆಯೇ ಬೆಂಡೆಕಾಯಿನ ಎಡ್ಜ್ ತೆಗೆದು ನಾನು ಈ ರೀತಿಯಾಗಿ ಸೀಳಿ ಇಟ್ಕೊಂಡಿದ್ದೇನೆ ಎಲ್ಲವನ್ನು ಸಹ. ಹಾಗೆಯೇ ಇಲ್ಲಿ ಜೀರಾ ಪೌಡರ್ ತೊಗೊಂಡಿದ್ದೇನೆ 1 ಸ್ಪೂನ್ ಆಗುವಷ್ಟು. ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ, ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಧನಿಯಾ ಪೌಡರ್ ತೊಗೊಂಡಿದ್ದೇನೆ. ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ, 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ತೊಗೊಂಡಿದ್ದೇನೆ. ಹಾಗಿದ್ರೆ ಬೆಂಡೆಕಾಯಿ ಫ್ರೈಯನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಓಕೆ, ಮೊದಲನೇದಾಗಿ ನಾವು ಏನು ಸ್ಪೈಸಸ್ ತೊಗೊಂಡಿದ್ವಿ ಅದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಾಯಿ ಸೀಳ್ಕೊಂಡಿದ್ವಲ್ಲ ಅದರೊಳಗಡೆ ತುಂಬಿಸಬೇಕು. ನಾನು ಈ ರೀತಿಯಾಗಿ ತುಂಬಿಸ್ಕೊಳ್ತಾ ಇದ್ದೇನೆ. ನೋಡ್ಬೋದು, ನಾನು ಈ ರೀತಿಯಾಗಿ ಫಿಲ್ ಮಾಡಿದ್ದೇನೆ. ಉಳಿದಿದ್ದು ಹಾಗೇ ಇರಲಿ, ತೊಂದರೆ ಇಲ್ಲ. ಈ ರೀತಿಯಾಗಿ ನಾನು ಫಿಲ್ ಮಾಡಿದ್ದೇನೆ. ಈಗ ಫ್ರೈ ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ಓಕೆ, ಪ್ಯಾನ್ ಬಿಸಿಗಿಟ್ಟು ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಕೊಬ್ಬರಿ ಎಣ್ಣೆ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಸ್ವಲ್ಪ ಬಿಸಿ ಆಗ್ತಾಯಿದೆ. ಇದಕ್ಕೆ ನಾವು ಜೀರಿಗೆ ಏನು ತೊಗೊಂಡಿದ್ವಿ ಹಾಕ್ತಾಯಿದ್ದೇನೆ. ಈಗ ನಾವು ಬೆಂಡೆಕಾಯಿಯನ್ನು ಫಿಲ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೇನೆ. ಸ್ಪೈಸಸ್ ಉಳಿದಿದ್ದನ್ನು ಸಹ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು, ಉರಿಯನ್ನು. ಈಗ ಫುಲ್ ಸ್ಪೈಸಸನ್ನು ಇದಕ್ಕೆ ನಾನು ಹಾಕ್ತಾಯಿದ್ದೇನೆ. ಹಾಕಿ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ಫ್ರೈ ಮಾಡಿ. ಇದನ್ನು ಮೀಡಿಯಮ್ ಉರಿಯಲ್ಲಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳಿ. ಆಮೇಲೆ ಬೆಂಡೆಕಾಯಿ ಕಲರ್ ಚೇಂಜ್ ಆಗಬೇಕು, ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಳೋಣ. ಬೆಂಡೆಕಾಯಿ ಫ್ರೈ ಆಗ್ತಾಯಿದೆ, ಅದು ಸಣ್ಣ ಉರಿಯಲ್ಲಿ ಬೇಯ್ತಾ ಇರಲಿ. ನಾವಿವಾಗ ಹೀರೆಕಾಯಿ ಮಸ್ಕಾಯಿಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇದನ್ನು ನಾವು 3 ವಿಷಲ್ ಕೂಗಿಸ್ಕೊಂಡಿದ್ದೇವೆ. ಇದನ್ನು ನಾವೀಗ ಸ್ಮ್ಯಾಶರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಓಕೆ, ಈಗ ನಾವು ಒಗ್ಗರಣೆಗೆ ಪ್ಯಾನನ್ನು ಬಿಸಿ ಇಟ್ಕೊಂಡಿದ್ದೇವೆ. ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ಸಾಸಿವೆ, ಜೀರಿಗೆ ಏನು ತೊಗೊಂಡಿದ್ವಿ ಜೀರಿಗೆ, ಹಾಗೆಯೇ ಇಂಗು ಮತ್ತು ಮೆಣಸು ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ನಾವೇನು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ವಿ ಮಸ್ಕಾಯಿನ ಹಾಕ್ತಾಯಿದ್ದೇನೆ. ಈಗ ಒಂದು 5 ನಿಮಿಷ ಒಂದು ಸರಿ ಕುದಿ ಬಂದರೆ ಸಾಕು.
ರೆಡಿ ಆಗುತ್ತೆ ಅಷ್ಟೆ ಒಗ್ಗರಣೆ. ಈಗ ಇದು ಕುದೀತಾ ಇದೆ ಚೆನ್ನಾಗಿ. ಹೀರೆಕಾಯಿ ಮಸ್ಕಾಯಿ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ನಾವೀಗ ಸರ್ವ್ ಮಾಡ್ಕೊಳ್ಳೋಣ. ಓಕೆ, ಬಿಸಿ ಬಿಸಿಯಾದ ಹೀರೆಕಾಯಿ ಮಸ್ಕಾಯಿ ರೆಡಿಯಾಗಿದೆ. ಓಕೆ, ಈಗ ಇದು ಒಂದು 5-10 ನಿಮಿಷದ ನಂತರ ಚೆನ್ನಾಗಿ ಫ್ರೈ ಆಗಿದೆ ಬೆಂಡೆಕಾಯಿ, ನೋಡ್ಬೋದು ನೀವು. ಇದನ್ನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಬೆಂಡೆಕಾಯಿ ಮಸ್ಕಾಯಿ ಹಾಗೆಯೇ ಬೆಂಡೆಕಾಯಿ ತವಾ ಫ್ರೈ ಎರಡೂ ಕೂಡ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸವಿತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.